ಮುಟ್ಟೋದಕ್ಕೆ ಅತಿಯಷ್ಟು ಮೃದುವಾಗಿ ತುಂಬಾ ತೆಳುವಾಗಿ ಮಾಡಿದಂಥ ನೀರು ದೋಸೆ ಜೊತೆ ನಾನು ಟೊಮೆಟೊ ಕುರ್ಮಾನ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ನೀರು ದೋಸೆ ಮಾಡಲಿಕ್ಕೆ 1 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಇದು. ಚೆನ್ನಾಗಿ ತೊಳಿಬೇಕು, 3ರಿಂದ 4 ಸಲ ತೊಳೆದು. ಇದು ತುಂಬ ನೀರು ಹಾಕಿ ನಾನು ಓವರ್ ನೈಟ್ ಬಿಟ್ಬಿಡ್ತೀನಿ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ 6 ಗಂಟೆನಾದರೂ ನೆನೆಬೇಕು, ಆವಾಗ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ನೆನ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇವಾಗ ಇದಕ್ಕೆ ಕುರ್ಮಾ ಮಾಡ್ತಾಯಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ನಾನು ಎಲ್ಲ ಥರ ಸ್ಪೈಸಸ್ನ ಹಾಕಿ ಸ್ವಲ್ಪ ಜೀರಿಗೆನೂ ಹಾಕಿದ್ದೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗಲೇ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಖಾರಕ್ಕೆ ತಕ್ಕಷ್ಟು. 1 ಚಿಟಿಕೆ ಆಗೋಷ್ಟು ಅರಶಿನದ ಪುಡಿ, 2 ಚಮಚ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ 1/4 ಚಮಚ ಗಸಗಸೆ ಮತ್ತು ಸ್ವಲ್ಪ ಗೋಡಂಬಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊತೀನಿ. ತಣ್ಣಗಾಗಿತ್ತು, ಚೆನ್ನಾಗಿ ರುಬ್ಬಿದ್ದಾಯಿತು. ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಮಣ್ಣಿಂದೊಂದು ಮಡಿಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ತಕ್ಷಣ ಇದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾನು ರುಬ್ಬಿಟ್ಕೊಂಡಂಥ ಈ ಮಸಾಲೆ ಏನಿತ್ತು ಇದನ್ನು ಸೇರಿಸ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿಕೊಂಡೆ. ಈಗ ಕುರ್ಮಾ ರೆಡಿ ಆಯಿತು. ಈಗ ಅಕ್ಕಿ ಏನು ನೆನೆಸಿಟ್ಟಿದ್ವಿ, ಈ ಅಕ್ಕಿನ ರುಬ್ಕೋಬೇಕು. ನೋಡಿ, ಕರೆಕ್ಟಾಗಿ ರಾತ್ರಿ ಇಡೀ ನೆನೆಯಕ್ಕೆ ಬಿಟ್ಟಿದ್ದೆ ನಾನು. ಒಂದು ದೊಡ್ಡದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದು ಪೂರ ನಾನು 1 ಕಪ್ ಅಷ್ಟೇ ರೈಸ್ ಹಾಕಿರೋದು. ಇಷ್ಟು ಆಗುತ್ತೆ ಒಂದೇ ಸಲ ರುಬ್ಕೊಳ್ಳಿಕ್ಕೆ. 1 ಕಪ್ ರೈಸ್ಗೆ ನಾನು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಬಿದಂಥ ಈ ದೋಸೆ ಹಿಟ್ಟೇನಿತ್ತು, ನೀರು ದೋಸೆ ಹಿಟ್ಟು, ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ನೀರನ್ನ ಹಾಕ್ತಾಯಿದ್ದೆ. ನಾನು ಅಕ್ಕಿನ 1 ಕಪ್ ತೊಗೊಂಡಿದ್ದೆ, ಇಲ್ಲಿ ಕಾಯಿನ ಅರ್ಧ ಕಪ್ ತೊಗೊಂಡಿದ್ದೆ, ನೀರನ್ನ ಇಲ್ಲಿ 3 ಕಪ್ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ 3 ಕಪ್ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ನೀರು ದೋಸೆಗೆ ನೀರು ಜಾಸ್ತಿ ಹಾಕಿದ ಮೇಲೇ ಇದು ನೀರು ದೋಸೆ ಅಂತ ಅನ್ನಿಸ್ಕೊಳ್ಳೋದು. ಪೇಪರ್ ಥರ ಒಳ್ಳೆ ತೆಳುವಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೊಳ್ಳೋದಷ್ಟೇ. ಅಂಚು ಮಾತ್ರ ಚೆನ್ನಾಗಿ ಕಾದಿರಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಒಂದು ಟಿಶ್ಯೂ ಪೇಪರಲ್ಲಿ ನಾನು ಒರೆಸಿದ್ದೆ, ಎಣ್ಣೆ ಏನು ಇಲ್ದಂಗೆ. ಅದಾದಮೇಲೆ ನಾನು ದೋಸೆನ ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಹಿಂಗೆ ಚುಮ್ಕಿಸೋ ರೀತಿ ಚುಮುಕ್ಸಿದ್ರೂ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿ ಹರಡಿದ ಮೇಲೆ ನೋಡಿ, ಅದೇ ಬರುತ್ತೆ. ಏನು ನಾವು ಎತ್ತಲಿಕ್ಕೆ ಏನು ಕಷ್ಟಪಡಬೇಕು ದೋಸೆನ ಅಂತ ಏನಿಲ್ಲ. ನೋಡಿ, ತುಂಬ ಚೆನ್ನಾಗಿ ಸ್ವಲ್ಪ ಕೂಡ ಅಂಟ್ಕೊಂಡಿರಲಿಲ್ಲ. ಅತಿಯಷ್ಟು ಮೃದುವಾಗಿ ನೀರು ದೋಸೆ ಬಂದಿತ್ತು. ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಕರಿಗಳಲ್ಲಿ ತಿನ್ಬೋದು. ವೆಜ್ ಆದರೆ ಈ ಒಂದು ಕುರ್ಮಾನ ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರ.